ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿರುವ ಗಿಲ್ಲಿ ನಟ ಅಭಿನಯಿಸಿರುವ ದಿ ಡೆವಿಲ್ ಚಿತ್ರದ ಟ್ರೈಲರ್ ಅನ್ನು ಬಿಗ್ ಬಾಸ್ ಮನೆಯಲ್ಲಿ ಪ್ರಸಾರ ಮಾಡದೇ ಇರುವುದು ದೊಡ್ಡ ವಿವಾದಕ್ಕೆ ಗ್ರಾಸವಾಗಿದೆ. ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಖ್ಯ ಭೂಮಿಕೆಯಲ್ಲಿದ್ದು, ಗಿಲ್ಲಿ ನಟ ಪ್ರಮುಖ ಪಾತ್ರದಲ್ಲಿದ್ದಾರೆ. ಚಿತ್ರ ಬಿಡುಗಡೆಯಾಗಿ ಕೆಲವು ದಿನಗಳೇ ಕಳೆದಿದ್ದರೂ ಬಿಗ್ ಬಾಸ್ ಶೋನಲ್ಲಿ ಇತರ ಸಿನಿಮಾಗಳಾದ ಮಾರ್ಕ್, ಪ್ಯಾರ್, ಜಿಎಸ್ಟಿ ಮುಂತಾದವುಗಳ ಪ್ರಚಾರ ನಡೆದಿದ್ದರೂ ದಿ ಡೆವಿಲ್ ಟ್ರೈಲರ್ ಮಾತ್ರ ಯಾಕೆ ಪ್ರಸಾರವಾಗಲಿಲ್ಲ ಎಂಬ ಪ್ರಶ್ನೆ ಎದ್ದಿದೆ. ಚಿತ್ರದ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ವಿವಾದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಇದಕ್ಕೆ ನಟ ದರ್ಶನ್ ಅವರೇ ಕಾರಣ ಎಂದು ಅವರಾರೋಪಿಸಿದ್ದಾರೆ. ಹಿಂದೆ ದರ್ಶನ್ ಅವರು ಒಂದು ಖಾಸಗಿ ವಾಹಿನಿಯ ಅವಾರ್ಡ್ ಕಾರ್ಯಕ್ರಮದಲ್ಲಿ ಹಣಕಾಸು ಸಂಬಂಧಿತ ವಿವಾದದಿಂದಾಗಿ ಚಾನೆಲ್ ಮುಖ್ಯಸ್ಥರಿಗೆ ವಾಯ್ಸ್ ನೋಟ್ ಕಳುಹಿಸಿ ತಮ್ಮ ಚಿತ್ರಗಳ ಹಾಡುಗಳು, ದೃಶ್ಯಗಳು ಅಥವಾ ಟ್ರೈಲರ್ಗಳನ್ನು ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಬಳಸಬಾರದು ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದ್ದರು. ನಿಮ್ಮಿಂದ ನನಗೇನೂ ಆಗಬೇಕಿಲ್ಲ, ಆದರೆ ಹಣ ಕೊಡದೆ ನನ್ನ ಚಿತ್ರದ ಕಂಟೆಂಟ್ ಬಳಸಬಾರದು ಎಂಬ ರೀತಿಯಲ್ಲಿ ದರ್ಶನ್ ಹೇಳಿದ್ದರು ಎಂದು ನಿರ್ದೇಶಕರು ಉಲ್ಲೇಖಿಸಿದ್ದಾರೆ. ಈ ಘಟನೆಯಿಂದಾಗಿ ಖಾಸಗಿ ವಾಹಿನಿಗಳು ದರ್ಶನ್ ಚಿತ್ರಗಳ ಕಂಟೆಂಟ್ ಬಳಸಲು 10 ಬಾರಿ ಯೋಚಿಸುತ್ತವೆ. ಒಂದು ಹಂತಕ್ಕೆ ಮೀರಿ ಒರಟು ಮಾತುಗಳೂ ನಡೆದಿದ್ದು, ಅದರಿಂದ ಬೇಸತ್ತು ಚಾನೆಲ್ಗಳು ದರ್ಶನ್ ಸಂಬಂಧಿತ ಕಂಟೆಂಟ್ ಬಳಸುವುದನ್ನು ತಪ್ಪಿಸುತ್ತವೆ ಎಂದು ಚಕ್ರವರ್ತಿ ಹೇಳಿದ್ದಾರೆ. ಇದೇ ಕಾರಣಕ್ಕೆ ದಿ ಡೆವಿಲ್ ಟ್ರೈಲರ್ ಬಿಗ್ ಬಾಸ್ನಲ್ಲಿ ಪ್ರಸಾರವಾಗಲಿಲ್ಲ ಎಂಬುದು ನಿರ್ದೇಶಕರ ವಾದ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದಿದ್ದ ರಜತ್ ಕಿಶನ್ ಅವರು ಬೇರೆಯದೇ ಸ್ಪಷ್ಟನೆ ನೀಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಬೆಳಗ್ಗೆ ಪ್ರಸಾರವಾಗುವ ಹಾಡುಗಳು ಅಥವಾ ಟ್ರೈಲರ್ಗಳಿಗೆ ಹಕ್ಕುಗಳ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡೇ ಪ್ರಸಾರ ಮಾಡಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಇದು ಕಾನೂನು ಮತ್ತು ಕಾಪಿರೈಟ್ ಸಂಬಂಧಿತ ವಿಚಾರ ಎಂಬುದು ರಜತ್ ಅವರ ವಾದ. ಹಿಂದಿನ ಸೀಸನ್ 11ರಲ್ಲಿ ಉಗ್ರಂ ಮಂಜು ಅಭಿನಯದ ಮ್ಯಾಕ್ಸ್ ಟ್ರೈಲರ್ ಪ್ರಸಾರವಾಗಿದ್ದು, ಈಗ ದಿ ಡೆವಿಲ್ಗೆ ಯಾಕೆ ತಾರತಮ್ಯ ಎಂಬ ಆರೋಪ ಕೂಡ ಎದ್ದಿದೆ. ಗಿಲ್ಲಿ ನಟ ಮತ್ತು ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವಿವಾದ ಸ್ಯಾಂಡಲ್ವುಡ್ ಮತ್ತು ಬಿಗ್ ಬಾಸ್ ನಡುವೆ ಚರ್ಚೆಯನ್ನು ಉಂಟುಮಾಡಿದ್ದು, ಅಭಿಮಾನಿಗಳ ನಡುವೆಯೂ ಚರ್ಚೆ ಜೋರಾಗಿದೆ. ಒಟ್ಟಾರೆಯಾಗಿ ಇದು ಹಕ್ಕುಗಳು, ಹಿಂದಿನ ವಿವಾದಗಳು ಮತ್ತು ಚಾನೆಲ್ ನೀತಿಗಳ ಮಿಶ್ರಣದಿಂದ ಉಂಟಾದ ಸಮಸ್ಯೆಯಾಗಿ ಕಾಣುತ್ತಿದೆ.